ತೆಲುಗಿನಲ್ಲಿ ಇವತ್ತೊಂದು ಕಡೆ ಪ್ರಿಲೀಸ್ ಇವೆಂಟ್ ನಡೀತಾ ಇದ್ರೆ NTR ಅವರು ಮತ್ತೆ ರಿಷಬ್ ಶೆಟ್ಟಿ ಅವರು ಎಷ್ಟು ಫ್ರೆಂಡ್ಸ್ ಅಂತ ಎಲ್ರಿಗೂ ಗೊತ್ತು. ಅವರಿಬ್ರು ಒಂದ್ ಕಡೆ ಪ್ರಿಲೀಸ್ ಇವೆಂಟ್ ನಡೆಸ್ತಿದ್ರೆ ಈ ಕಡೆ ಟ್ವಿಟರ್ ಅಲ್ಲಿ ತೆಲುಗು ಅವರು ಬಾಯ್ಕಾಟ್ ಕಾಂತಾರ ಚಾಪ್ಟರ್ 1 ಬಾಯ್ಕಾಟ್ ಯಾಕೆ ಗೊತ್ತಾ? ರೀಸೆಂಟ್ ಆಗಿ ಪವನ್ ಕಲ್ಯಾಣ್ ಅವರ ಫಿಲಿಂ ಓಜಿ ಕರ್ನಾಟಕದಲ್ಲಿ ರಿಲೀಸ್ ಆಗಿತ್ತು. ನಮ್ಮ ಕೆಲವು ಸೋ ಕಾಲ್ಡ್ ಕರ್ನಾಟಕದವರು ಕನ್ನಡಿಗರು ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ ಮಾಡಕ್ ಹೋಗಿ ಎಲ್ಲರೂ ಬಿಲ್ಡಪ್ ತೋರಿಸ್ಕೊಳ್ಳಕ್ ಹೋಗಿ ಫಿಲಿಂನ ಪ್ರೀಮಿಯರ್ನ ಕ್ಯಾನ್ಸಲ್ ಮಾಡಕ್ಕೆ ಟ್ರೈ ಮಾಡ್ತಾರೆ. DJ ಅದು ಇದು ಅಂತ ಹೇಳ್ಬಿಟ್ಟು ಓಕೆ DJ ಹಾಕಿದ್ ತಪ್ಪು, ಬಟ್ ಅವನ್ನ ಕಳಿಸಿದ್ರು, ಅದು ಇದನ್ನ ಹೇಳಿದ್ರು, ಫೈನಲ್ ಆಗಿ ಶೋ ನಡೀತು. ಅದನ್ನೇ ಇವಾಗ ಒಂದು ಪಾಯಿಂಟ್ ತರ ಇಟ್ಕೊಂಡು ತೆಲುಗಿನ ಎಲ್ಲಾ ಪ್ರಜೆಗಳು ಸೇರ್ಕೊಂಡು ಎಲ್ಲಾ ಫ್ಯಾನ್ಸ್, ಐ ರಿಪೀಟ್ ಎಲ್ಲಾ ಫ್ಯಾನ್ಸ್ ಅಂದ್ರೆ ಮಹೇಶ್ ಬಾಬು ಫ್ಯಾನ್ಸ್ ಆಗಿರ್ಬೋದು, NTR, ಪ್ರಭಾಸು, ಇವರೆಲ್ಲಾ ಫ್ಯಾನ್ಸು ಬಂದು ಫಿಲಿಂ ನೋಡ್ಬೇಡಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದಾರೆ. ಅಂಡ್ ನೆಕ್ಸ್ಟ್ ಥಿಂಗ್, USA ಅಲ್ಲಿ ಒಂದು ಟಿಕೆಟ್ ನ ಪ್ರೈಸ್, ಕಾಂತಾರ ಚಾಪ್ಟರ್ 1 ಟಿಕೆಟ್ ನ ಪ್ರೈಸ್ ತೆಲುಗು ಬಂದು 20, ಹಿಂದಿ ಬಂದು 10 USD ಅಂತ ಹೇಳಿದ್ರೆ ಆಲ್ಮೋಸ್ಟ್ ತೆಲುಗಿನಲ್ಲಿ ಟಿಕೆಟ್ ನೋಡಿದ್ರೆ 1600 ಇಂದ 1700 ರೂಪಾಯಿ ಟಿಕೆಟ್ ಒಂದು ಕಾಂತಾರ ಚಾಪ್ಟರ್ 1. ಬಟ್ ಹಿಂದಿಯಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 880. ಇದಕ್ಕೂ ಎಲ್ಲ ಸೇರಿ ಕನ್ನಡ ಅವ್ರು ಬಂದ್ಬಿಟ್ಟು ನಮ್ಮ ತೆಲುಗು ಅವ್ರು ದುಡ್ಡು ದೋಚ್ಕೊಂಡ್ಬಿಡ್ತಿದಾರೆ ಅಂತ ಹೇಳ್ಬಿಟ್ಟು ಫುಲ್ ಎವಿ ಇದ್ ಮಾಡ್ತಿದ್ದಾರೆ. ಬಟ್ ಆ ದೈವ ಇರೋ ತನಕ ಯಾರ ಕೈಲೂ ಆ ಫಿಲ್ಮ್ನ ನಿಲ್ಸಕ್ಕಾಗಲ್ಲ. ಬಿಕಾಸ್ ಇದೇ ತೆಲುಗಿನಲ್ಲಿ ಕಾಂತಾರ ಚಾಪ್ಟರ್ನ ಫಸ್ಟ್ ಪಾರ್ಟ್ನ ಖಾಲಿ 2 ಕೋಟಿಗೆ ತಗೊಂಡಿದ್ದು. ಎಷ್ಟು ಕಲೆಕ್ಷನ್ ಮಾಡ್ತಾರೆ? 100 ಕೋಟಿ, 98 ಕೋಟಿ ಅಲ್ಲು ಅರವಿಂದ್ಗೆ ಲಾಭ ಅದರಲ್ಲಿ. ಅರ್ಥ ಆಯ್ತಾ? ಸೊ ಆ ದೈವರ ಕೃಪೆ ಹೊಂದಿದ್ರೆ ಯಾರ ಕೈಲೂ ಆ ಫಿಲ್ಮ್ ನಿಲ್ಸಕ್ಕಾಗಲ್ಲ. ಆ ದೈವನೇ ಎಲ್ಲ ನೋಡ್ಕೊಳ್ಳುತ್ತೆ ಅಂತ ಹೇಳ್ತಾ ನಮ್ಮ ವಿಡಿಯೋ ಮುಗಿಸೋಣ. 1K ತುಂಬಾ ನಿಯರ್ ಇದೀವಿ. ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಾಗಿ ಸಿಗೋಣ. ಬಾಯ್.